ಯಾವ್ದಾದ್ರು ಹೆಚ್ಚಿನ ಹೊರೆ ಹೊರಿಸಿದೆ ಅಂತ ಈಗ ಬಂದಿರೋ ರೇಖಾ ಗುಪ್ತಾ ಹೇಳ್ಬಿಡ್ಲಿ ಅವರು. ಇವಾಗ ಅವ್ರದ್ದೇ ಕೇಂದ್ರ ಸರ್ಕಾರ ಇದೆ, ಅವ್ರ ಹತ್ರ ಎಲ್ಲ ಅಂಕಿಅಂಶ ಇದೆ. ನಾವು 10 ವರ್ಷ ರಾಜ್ಯ ಸರ್ಕಾರ ಅದು ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ತುಂಬಾ ಅದ್ಭುತವಾಗಿ ಮೊಹಲ್ಲಾ ಕ್ಲಿನಿಕ್ಗಳಿರ್ಬೋದು, ಸ್ಕೂಲ್ಗಳಿರ್ಬೋದು ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ವಿ. ಈ ವರ್ಷದಲ್ಲಿ ನೀವು ಮಾಡಿದ್ರೆ ನೀವು ಗೆಲ್ಬೇಕಾಯ್ತಲ್ಲ, ಯಾಕೆ ಗೆಲ್ಲಕ್ಕಾಗಿಲ್ಲ? ಪಬ್ಲಿಕ್ ಈಸ್ ರಿಜೆಕ್ಟೆಡ್. ಸಂಸ್ಕೃತ ಮಾಡ್ಕೊಳ್ಳಿ, ಬಿಜೆಪಿ ಒಪ್ಕೊಳ್ಳಿ. ನೀವು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಕೊಡಿ. ಇವತ್ತು ಮೋದಿ ಅವರು ಸತತವಾಗಿ 3ನೇ ಬಾರಿ ಅಧಿಕಾರ ಒಳ್ಳೆ ಕೆಲಸ ಮಾಡಿದ್ರಿಂದ ಅದು ನೀವು ಯಾಕೆ ಒಪ್ಕೊಂತ ಇಲ್ಲ? ನಾನು ಹೇಳ್ತೀನಿ, ಇವ್ರಿಗೆ ಒಳ್ಳೆ ಬಜೆಟ್ ಕೊಡಕ್ ಯೋಗ್ಯತೆ ಇಲ್ದಿರೋದ್ರಿಂದ ನಾನು ಕಂಪ್ಲೇಂಟ್ ಮಾಡ್ತೀನಿ. ದಯವಿಟ್ಟು 2 ನಿಮಿಷ ಯೋಗ್ಯತೆ ಇಲ್ದಿರೋದ್ರ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಸಹಿಸ್ಕೊಳಕ್ಕಾಗದೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವಾಗ ಕೇಜ್ರಿವಾಲ್ ಅವರಾಗಲಿ ಮನೀಶ್ ಸಿಸೋಡಿ ಅವರಾಗಲಿ ತಗೊಂಡ ಜೈಲ್ಗೆ ಹಾಕೋದು. ದೊಡ್ಡ ಭ್ರಷ್ಟ ಅಂತ ಹೇಳ್ಬಿಡಿ. ಅಣ್ಣಾ ಹಜಾರೆ ಅವರು ಹೇಳಿರ್ತಕ್ಕಂಥದ್ದು, ಅಣ್ಣಾ ಹಜಾರೆ ಆಮ್ ಆದ್ಮಿ ಪಕ್ಷದ ಅದೇ ಅಣ್ಣಾ ಹಜಾರೆ ಅಂತ ಹೇಳಿದ್ರು, ಭ್ರಷ್ಟ ಕೇಜ್ರಿವಾಲ್ ಅಂತ ಹೇಳಿರ್ತಕ್ಕಂಥದ್ದು. ನಾನು ಹೇಳ್ತೀನಿ, ಇಲ್ಲ ಇವ್ರ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರು. ಅಣ್ಣಾ ಹಜಾರೆ ಅವ್ರನ್ನ ಹೊಗಳ್ತಾ ಇದಾರಲ್ಲ, ಅದೇ ಅಣ್ಣಾ ಹಜಾರೆ ಅವರು ಲೋಕಪಾಲ್ ಬಿಲ್ ತಗೊಬನ್ನಿ ಅಂತ ಹೇಳಿದ್ರು. 12 ವರ್ಷ ಇವ್ರು ಯೋಗ್ಯತೆ ಇಲ್ಲ. ಇರ್ರಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೇಂಟ್. ಈಗ ನಾವು ಪಂಜಾಬ್ ಅಲ್ಲಿ ಅಧಿಕಾರದಲ್ಲಿ ಇದ್ದೀವಿ. ಪಂಜಾಬ್ ಅಲ್ಲಿ ಇರೆಸ್ಪೆಕ್ಟಿವ್ ಆಲ್ ಕಮ್ಯುನಿಟೀಸ್, ಇರೆಸ್ಪೆಕ್ಟಿವ್ ಆಫ್ ಬಡವ ಶ್ರೀಮಂತ ಯಾವುದು ಭೇದ ಭಾವ ಇಲ್ಲದೆ 10 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಮಾಡ್ಕೊಟ್ಟಿದ್ದೀವಿ. ನೀವು ಖಾಸಗಿ ಆಸ್ಪತ್ರೆಗಳಲ್ಲಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ನೀವು ಹೋಗಿ ತೋರಿಸ್ಕೊಂಡ್ರೆ ಎಂತ ಕಾಯಿಲೆ ಬರುತ್ತೆ ಆಯುಷ್ಮಾನ್ ಕಾರ್ಡ್ ಆಸ್ಪತ್ರೆ ಫೆಸಿಲಿಟಿ ಸಿಗ್ತಾ ಇದೆ ಅಲ್ವಾ? ಹೇಳಿ ನೀವು. ಪಂಜಾಬ್ ಅಲ್ಲಿ ಇರ್ಬೋದು, ಪಂಜಾಬ್ ಅಲ್ಲಿ ನೋಡ್ರಿ ಕೊಳ್ಳೆ ಹೊಡಿತಾ ಇದ್ದಾರೆ. ನಾನು ಕಂಪ್ಲೀಟ್ ಮಾಡ್ತೀನಿ ಪ್ಲೀಸ್, ಲೆಟ್ ಮಿ ಕಂಪ್ಲೀಟ್. ಪಂಜಾಬ್ ಅಲ್ಲಾಗ್ಲಿ ಡೆಲ್ಲಿನಲ್ಲಾಗ್ಲಿ ನಾವು ಸಾಲ ಮಾಡಿಲ್ಲ, ಹೊರೆ ಹೊರಿಸಿಲ್ಲ ಅಲ್ಲಿನ ರಾಜ್ಯಕ್ಕೆ. ಹಂಗಾಗಿ ನಾವು ನಮ್ಮ ನಮ್ಗಿರೋ ಅಲ್ಪ ಸೋರ್ಸ್ ಅಲ್ಲಿ, ಲಿಮಿಟೆಡ್ ಸೋರ್ಸ್ ಅಲ್ಲಿ ನಾವು ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ವೈ ಕಾಂಟ್ ದೀಸ್ ಪೀಪಲ್? ಆಮ್ ಆದ್ಮಿ ಪಕ್ಷ ಯಾವುದೇ ಯೋಜನೆ ತಂದ್ರೂ ಕೂಡ ಅದು ಸರಿಯಾಗೇ ಇರುತ್ತೆ, ಅದು ಬಡವರ ಪರವಾಗೇ ಇರುತ್ತೆ. ವೈ ಬಿಜೆಪಿ ತಂದ್ರ ಆಯುಷ್ಮಾನ್ ಕಾರ್ಡ್ ತಂದ್ರೆ ಅದನ್ನ ಯಾಕೆ ಒಪ್ಕೊಳ್ಳೋದಿಲ್ಲ? ಸಕ್ಸಸ್ ಆಗಿಲ್ವಲ್ಲ? ನೀವು ಎಲ್ಲಿ ಸಕ್ಸಸ್ ಆಗಿದೆ? ಯಾರು ತೋರಿಸ್ಕೊಳ್ಳಿ. ಅವ್ರನ್ನ ತಗೊಂಡೋಗಿ ಸಕ್ಸಸ್ ಆಗಿದ್ರೆ ಇರಿ, ಯುಪಿ ಬಿಹಾರಿಂದ ಬಂದು ಡೆಲ್ಲಿನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇದ್ರು. ಅದಕ್ಕೆ ಉದಾಹರಣೆಗಳನ್ನ ಇವತ್ತು ಮಾತಾಡ್ತಾ ಇರೋದು ನೋಡೋ ನಗು ಬರುತ್ತೆ. ಇಡೀ ದೇಶದಲ್ಲಿ ಜನರು ಇವತ್ತು ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಉತ್ತಮವಾದ ಕೆಲಸಕ್ಕೆ ಬೆಂಬಲ ವ್ಯಕ್ತಪಡಿಸಿ ಸತತ 3 ಬಾರಿ ಗೆಲ್ಲಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಒಳ್ಳೆ ಯೋಜನೆಗಳು, ಒಳ್ಳೆ ಪ್ಲಾಟ್ಫಾರ್ಮ್, ಒಳ್ಳೆ ಆರ್ಥಿಕ ನೀತಿ, ಒಳ್ಳೆ ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ದೇಶದ ಅಭಿವೃದ್ಧಿ ಯಾವ ರೀತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚವಾರ್ಷಿಕ ಯೋಜನೆಗಳನ್ನ ಸರಿಯಾದ ಒಂದು ಬಳಕೆ. ಒಂದ್ ನಿಮಿಷ ರೀ, ಆಯ್ತಾ? ನಾವು ಹೇಳ್ತಾ ಇರೋದು ಅದನ್ನೇ ಮಾಡಿದಂಥವು ಕೂಡ ಇವತ್ತು ಕೇವಲ ರಾಜಕೀಯದ ಒಂದು ದೃಷ್ಟಿ ಇಟ್ಕೊಂಡು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ವಿರೋಧ ಪಕ್ಷಗಳಿಗೆ ಮೇಡಮ್ ಕಳೆದ 10 ವರ್ಷದಿಂದ ಈ ವಿರೋಧ ಪಕ್ಷಗಳು ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಒಂದು ಪೇಪರ್ ಇಟ್ಕೊಂಡು ಈ ದೇಶದಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದು ಯಾವುದಾದ್ರು ಒಂದು ಉದಾಹರಣೆ ಕೊಡಿ. ಒಂದು ಸ್ವಚ್ಛ ಒಂದು ಆಡಳಿತವನ್ನ ಕೊಡ್ತಾ ಇರ್ತಕ್ಕಂಥ ಮೋದಿಯವ್ರ ಮೇಲೆ ಸುಖಾಸುಮನೆ ಆರೋಪ ಮಾಡ್ತಾ ಇದ್ದಾರೆ. ಇವ್ರಿಗೆ ದೇಶ ಬೇಕಾಗಿಲ್ಲ, ದೇಶದ ಜನತೆ ಅಭಿವೃದ್ಧಿ ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿರೋದು ಏನಂದ್ರೆ ಭ್ರಷ್ಟಾಚಾರ ಮಾಡಕ್ಕೆ ನಮ್ಗೆ ಅಧಿಕಾರ ಬೇಕು, ಅಷ್ಟೇ ಬೇಕಾಗಿರ್ತಕ್ಕಂಥ. ಒಂದು ಪ್ರಶ್ನೆ, ಬಿಜೆಪಿ ಒಂದು ಪ್ರಶ್ನೆ. ಈಗ ಬಜೆಟ್ ಮಂಡನೆ ಮಾಡಿದ್ರಿ, ನೀವೊಂದು ಮಾತು ಹೇಳ್ತೀರಾ, ನಂಗೆ ಆಗ ಮಾತಾಡ್ಲಿಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಒಂದು ಮಾತು ಹೇಳ್ತೀರಾ, ಏನು ಅಂದ್ರೆ ಜನಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಅನುದಾನಗಳು ಜಾಸ್ತಿ ಹೋಗುತ್ತೆ ಅಂತ ಹೇಳಿ. ಓಕೆನಾ? ಇಲ್ಲಿ ಹಿಂಗಾಗಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ, ಉತ್ತರ ಭಾರತದ ಕಡೆಯಲ್ಲಿ ಕಂಟ್ರೋಲ್ ಮೀರ್ ಹೋಗಿದೆ. ಈಗ ಪ್ರಶ್ನೆ ಏನು ಅಂತಂದ್ರೆ ನಮಗ್ ಅನುದಾನ ಬರ್ತಾ ಇರೋದು ಅಂದ್ರೆ ಬರ್ತಿಲ್ವಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದೆ ತಪ್ಪಾಗಿ ಹೋಯ್ತಾ? ಅದೇ ನಿಮ್ಗೆ ಯಾಕೆಂದ್ರೆ ಕಾಂಗ್ರೆಸ್ನವ್ರ ತರ ಮಾಧ್ಯಮದವ್ರು ಆಗ್ಬೇಡಿ. ಯಾಕೆ ಅಂತ ಕೇಳಿ, ಪ್ರಶ್ನೆ ಯಾಕೆ ಅಂತ ಕೇಳಿ ಮೇಡಮ್. ಇವತ್ತು ನಾವು ಒಂದು ಒಕ್ಕೂಟದ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡ್ಕೊಂಡಿದ್ವಿ. ಒಂದು ದೇಶದ ಆರ್ಥಿಕತೆ ಯಾವ ರೀತಿ ಹಂಚಿಕೆ ಆಗ್ಬೇಕು, ದೇಶದಲ್ಲಿ ಯಾವ ರೀತಿಯಾದ ಹಂಚಿಕೆ ಒಂದು ಕಾರ್ಯಕ್ರಮ ತಂದಿದ್ದು. ಇದು ನಿನ್ನೆ ಮೊನ್ನೆ ತಂದಿರ್ತಕ್ಕಂಥದ್ದಲ್ಲ. ಇದಕ್ಕೆ ಮುಂಚೆ ಏನು 12 ಇರ್ಬೋದು, 11ನೇ ಫೈನಾನ್ಸ್ ಇರ್ಬೋದು, 10ನೇ ಫೈನಾನ್ಸ್ ಇರ್ಬೋದು, ಅಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇದು ಒಂದು ದೇಶದ ಹಂಚಿಕೆ ಯಾವ ರೀತಿ ಇರ್ಬೇಕಂತೆ ಒಟ್ಟಿರ್ತಕ್ಕಂಥದ್ದು ಏನು 50 ರೂಪಾಯಿ ನೇರವಾಗಿ ರಾಜ್ಯಕ್ಕೆ ಬರುತ್ತೆ, ಇನ್ನು 50 ರೂಪಾಯಿ ಮೇಲೆ ಕೇಳಿಸ್ಕೊಂಡ್ರೆ ಇಡೀ ಒಂದು ಜನಸಂಖ್ಯೆ ಆಧಾರಿತದ ಮೇಲೆ
ನೀಡುವಂತ ಹಂಚಿಕೆ ಇದೆ. GST ಕೌನ್ಸಿಲ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೆಂಬರ್ ಆಗಬೇಕು. ಆದ್ರೆ ಅವರ ಪರವಾಗಿ ಕೃಷ್ಣ ಬೈರೇಗೌಡರು ಹೋಗ್ತಾರೆ. ಯಾವ ರೀತಿ ಹಂಚಿಕೆ ಆಗುತ್ತೆ ಅಂತ ಈ ರಾಜ್ಯದ ಜನತೆ ಮುಂದೆ ಹೇಳಿ. ಹಾಗಾದ್ರೆ ಅವರು ಹೇಳುವಂತ ಕೆಲಸ ಮಾಡ್ಬೇಕಲ್ವಾ? ಕೇವಲ ಇವರು ₹1 ಆದ್ರೆ 15 ಪೈಸೆ ಮಾತ್ರ ಬರುತ್ತೆ ಅಂತ ಹೇಳಿ ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಜನರಿಗೆ ದಿಕ್ಸಪ್ಸುವಂತ ಕೆಲಸ ಮಾಡ್ತಾ ಹೇಳಿ. ಆ ಕೌನ್ಸಿಲ್ಗೆ ಹೋಗ್ಲಿ, ನಮ್ಗೆ ಇನ್ನ ಬೇಕು ಅಂತ ಕೇಳೋ ಕೆಲಸ ಮಾಡ್ಲಿ. ಅದಕ್ಕೆ ಅವ್ನ ಅಮೆಂಡ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದು ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಕೇಳ್ಕೊಳ್ಳಿ. ಯಾಕೆ ಮೀಟಿಂಗ್ ಹೋಗ್ತಾರೆ? ಒಂದು ಕೌನ್ಸಿಲ್ ಮೀಟಿಂಗ್ ಅಂದ್ರೆ ನಮ್ಮ ರಾಜ್ಯದ ಮೇಲೆ ಕಾಳಜಿ ಇದ್ದಿದ್ರೆ ಅವ್ರು ಹೋಗಿ ಕುತ್ಕೊಳ್ತಿದ್ರು ಅನ್ನುವಂತ ಮಾತನ್ನ 100% ಗೋವಿಂದ ರಾಜ್ ಅವ್ರು ಹೇಳಿದ್ರು. ಅಂಡ್ ಇನ್ನೊಂದು, ನಮ್ಗೆ ಅನುದಾನ ಬಂದಿರುತ್ತೆ, ಅನುದಾನ ಬಂದ ಮೇಲೆ ಅದು ಹಂಗಾಗ್ಬೇಕಾಗಿತ್ತು, ಅನುದಾನಗಳು ಹಿಂಗ್ ಬರ್ಬೇಕಾಗಿತ್ತು ಇಲ್ಲಿ ಮಾತಾಡೋದಲ್ಲ, ಗೋ ಅಂಡ್ ಆಸ್ಕ್ ಅಂತ ಕೇಳ್ತಿದ್ದಾರೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲಸ ಯಾರ್ದು ಅಂದ್ರೆ ಕರ್ನಾಟಕದಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರದು. ನಾಚಿಕೆಗೆಟ್ಟ ಮಾನಗೆಟ್ಟ ಬಿಜೆಪಿ ಎಂಪಿಗಳು ಇವತ್ತು ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಿದ್ರೆ ಮಾತಾಡ್ತಾ ಇಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಮೋದಿ ಮುಂದೆ ಇವ್ರು ಉಸಿರು ತುಟಿ ಪಿಟಿಕ್ ಅನ್ನಲ್ಲ. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಈ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇವ್ರ ಮೇಲೆ ಬೊಬ್ಬೆ ಹೊಡಿತಾರೆ ಹೊರತು ಇವ್ರ ಯೋಗ್ಯತೆಗೆ ಹೋಗಿ ನನ್ನ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಆಗಿದೆ, ಈ ರಾಜ್ಯದ ನನಗೆ ಸಮಸ್ಯೆ ಆಗಿದೆ, ನಮ್ಮ ರಾಜ್ಯಕ್ಕೆ ಬರ್ಬೇಕಾದ್ರೆ ಅನುದಾನ ಬರ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಅಭಿವೃದ್ಧಿ ಯೋಜನೆ ಮಾಡಿದೀವಿ. ನನ್ನ ರಾಜ್ಯಕ್ಕೆ ಈ ರಾಜ್ಯದ ಜನತೆ ಮುಂದೆ ಹೇಳ್ರಿ. ನನಗೇನ್ ಬೇಕಾಗಿಲ್ಲ. ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆನೆ. ಇಬ್ರು ಅಷ್ಟೇನೆ ಭ್ರಷ್ಟಾಚಾರದಲ್ಲಿ ಇಬ್ರು ಪಿತಾಮಹರೇ. ಏನ್ ಹೇಳ್ತೀರಾ ಅದಕ್ಕೆ? ನೋಡಿ ಮೇಡಮ್, ನಾನು ಹೇಳೋದೇನಂದ್ರೆ, ಇಷ್ಟು ಒಂದು ಅಭಿವೃದ್ಧಿ ಕಾಣ್ತಾ ಇರೋದು ಏನಂದ್ರೆ, ದೇಶದ ಬಗ್ಗೆ ಜನ ಮಾತಾಡ್ತಾ ಇರೋದಂದ್ರೆ ಅದು NDA ನೇತೃತ್ವದ ಸರ್ಕಾರ ಬಂದಾದ್ಮೇಲೆ. ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ ನಾನು ಯಾಕೆ ಅವಾಗಲೇ ಕೊಟ್ಟೆ ಅಂದ್ರೆ, ದೇಶದಲ್ಲಿ ರಾಜ್ಯ ಕರ್ನಾಟಕ ಬಹಳ ಪ್ರಬಲವಾದ ರಾಜ್ಯ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮೇಡಮ್. ಕಳೆದ ಒಂದು 28 ತಿಂಗಳಾಗಿದೆ. 28 ತಿಂಗಳಿಂದ ನಾನು ಈ ರಾಜ್ಯದ ಜನತೆ ಮುಂದೆ ಒಂದು ಪ್ರಶ್ನೆ ಮಾಡಕ್ಕೆ ಹೇಳ್ತೀನಿ. ಜನರೇ ಕೇಳ್ಬೇಕು. ಇವತ್ತು ನೀವು ಕಳೆದ 2.5 ವರ್ಷದಿಂದ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಯೋಜನೆಗಳು 10 ಕೆಲಸದ ಒಂದು ಪಟ್ಟಿಯನ್ನ ಕಾಂಗ್ರೆಸ್ನ ವಿರೋಧ ಪಕ್ಷ ನಾಯಕರುಗಳು ಇವತ್ತು ರಿಲೀಸ್ ಮಾಡುವಂತ ಕೆಲಸಕ್ಕೆ ಮಾಡ್ಲಿ ಅವರು, ಕಾಂಗ್ರೆಸ್ನವರು. ಯಾಕೆಂದ್ರೆ ಇವತ್ತು ಪ್ರಶ್ನೆ ಕೇಳಿದ್ರೆ 10 ಯೋಜನೆಗಳು ಏನೇ ತಂದಿದ್ರ ಅಂತ ಹೇಳಿದ್ರೆ ಇವ್ರ ಕೈಲಿ ಹೇಳುವಂತ ಶಕ್ತಿ ಇಲ್ಲ ಇವತ್ತು. ಯಾಕೆಂದ್ರೆ ಗ್ಯಾರಂಟಿ ಒಂದು ಹೆಸರು ಹೇಳ್ಬಿಟ್ಟು ಪಂಚ ಗ್ಯಾರಂಟಿ ಬಿಟ್ಬಿಡಿ ಮೇಡಮ್. ಅದಾದ್ಮೇಲೆ ಯಾವುದೇ ಶಾಸಕರು ಅನುದಾನ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಅವ್ರದೇ ಪಕ್ಷದ ಕಾಂಗ್ರೆಸ್ ಶಾಸಕರು ನಮ್ಮ ಏರಿಯಾಗ ಅನುದಾನ ಬರ್ತಾ ಇಲ್ಲಪ್ಪ, ನಾವೇನು ಮಾಡಕ್ಕಾಗ್ತಾ ಇಲ್ಲ, ಮಲ್ಕೊಂಬಿಟ್ಟಿದ್ಯಪ್ಪ ಅಂತ ಯಾರು ಹೇಳಿದ್ದು? ಇದೇ ಕಾಂಗ್ರೆಸ್ಸಿನ ಶಾಸಕರಲ್ವಾ? ಇದ್ಯಾಕೆ ಅರ್ಥ ಆಗ್ತಾ ಇಲ್ಲ? ಕಾಂಗ್ರೆಸ್ನವರು ಮೇಡಮ್ ಇವತ್ತು ಏನು ಕರ್ನಾಟಕದ ಆಡಳಿತ ಮಾಡ್ತಾರಲ್ಲ, ಕೇಂದ್ರದಲ್ಲೂ ಹಿಂಗೆ ಆಡಳಿತ ಮಾಡಿದ್ರೆ ಖಂಡಿತವಾಗ್ಲೂ ಬರಗಾಲ ಬಂದ್ಬಿಡುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನವ್ರಿಗೆ ರಾಜ್ಯದ ದೇಶದ ಹಿತದೃಷ್ಟಿಗಿಂತ ಅವರ ವೈಯಕ್ತಿಕ ಹಿತದೃಷ್ಟಿಗಳು ಜಾಸ್ತಿ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದೆ, ಇವತ್ತು ಜನರಿಗೆ ನಾವು ಕಾಂಗ್ರೆಸ್ನವರು ಅಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಸಮೃದ್ಧ ಭಾರತ ಆಗ್ಬೇಕು ಅಂತಾರ. ಆದ್ರೆ ಅವ್ರು ಮಾಡೋಂಥದ್ದು ಏನಂದ್ರೆ ಯಾವ್ದೋ 1-2 ಕೆಲಸಗಳು ಮಾಡಿ ಸುಮ್ಮನಾಗ್ಬಿಡ್ತಾರೆ. ಇವತ್ತು ಪ್ರತಿ ಮೂಲೆ ಮೇಲೆ ಎಲ್ಲಾ ಇಲಾಖೆಗಳಲ್ಲಿ ಏನು 64 ಸಂಸ್ಥೆಗಳು ಏನು ಒಂದು ಸಚಿವ ಸಂಪುಟಗಳಿದಾವೆ, ಅಲ್ಲಿ 64 ಇದ್ರಲ್ಲೂ ಕೂಡ ಇವತ್ತು ಅಭಿವೃದ್ಧಿ ಅನ್ನೋದು ಎಲ್ಲ ಇಲಾಖೆ ಮೇಡಮ್. ಇವತ್ತು ರಸ್ತೆ ಮಾಡಿದ್ರೆ ಹಾಸ್ಪಿಟಲ್ ಇಲ್ಲ ಅನ್ನೋ ವಿಚಾರ ಇಲ್ಲ. ಪ್ರತಿಯೊಂದು ಇಲಾಖೆನೂ ಕೂಡ ಒಂದು ಅಭೂತಪೂರ್ವವಾದ ಅಭಿವೃದ್ಧಿ ಕಾಣ್ತಾ ಇರೋದು ಏನಿದ್ರೆ ನಮ್ಮ ಸರ್ಕಾರ ಕೊನೆಯಲ್ಲಿ ಹೇಳಬೇಕಾಗಿರುವಂತಹ ಮಾತು ಏನ್ ಹೇಳ್ತೀರಿ ಮೇಡಮ್? ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರದ ಯಾವುದೇ ಬರಲಿ, ಯಾರೇ ರೆಸ್ಪೆಕ್ಟಿವ್ ಎನಿ ಪಾರ್ಟೀಸ್ ನೋಡಿ, 2000 ಇಸ್ವಿವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು, ಬಹುತೇಕ ಕಾಂಗ್ರೆಸ್ ಇದ್ದಿದ್ದು. ಅವರು ಅವಾಗ ಇಷ್ಟೊಂದು ತಾರತಮ್ಯ ಮಾಡಿರಲಿಲ್ಲ ರಾಜ್ಯಗಳಲ್ಲಿ. ಒಂದು ಲೆವೆಲ್ಗೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರು. ಇವಾಗ ನೋಡಿ, ನೆಹರು ಅವರು 100% ಆಲ್ಮೋಸ್ಟ್ ಮೇಡಮ್. ₹1 ಎಷ್ಟು ರೂಪಾಯಿ ಬರ್ತಿತ್ತು ಅಂದ್ರೆ ಇವತ್ತು ಸಂಸ್ಕೃತಿ ನಾನು ಹೇಳ್ತಿದ್ದೀನಿ. ಸ್ವತಂತ್ರ ಬಂದಾಗಿಂದ ಒಂದು ಆಲ್ಮೋಸ್ಟ್ 60-70 ವರ್ಷ ಕಾಂಗ್ರೆಸ್ಸೇ ಅಧಿಕಾರ ಮಾಡಿದೆ. ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾಗಳು ಸ್ಟ್ರಾಂಗ್ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾನ ಇವರು ತುಂಬಾ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, 2000 ಇಸ್ವಿವರೆಗೂ ಅವರೇ ಮಾಡಿರ್ತಕ್ಕಂಥ ಎಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳು